ಕೋಟ್ಮಂಬೈಗೆ ಘೋಷಣೆ ಫಿರೋಜ್ ಪಟೇಲ್ ಮೊದಲ ಅವಧಿ ಆರಂಭ ಆಗಿದೆ. ಕಾಂಬಿನೇಷನ್ ಟ್ಯಾಕಲ್ ಆರಂಭದಲ್ಲಿ RBSC ಮುಂಬೈ ಕೋಚ್ ಮುಂಬೈ ತಂಡಗಳ ಮಧ್ಯೆ ಲೀಗ್ ಹಂತದ ಅಂತಿಮ ಕದನ. ಸೊ ಈ ಪಂದ್ಯದಲ್ಲಿ ಪ್ರಬಲ ತಂಡಕ್ಕೆ ಸವಾಲಾಗಬಲ್ಲ ಆಟ ಕಾಂಬಿನೇಷನ್ ಟ್ಯಾಕಲ್ ಕೋಚ್ ಮುಂಬೈ ಪರವಾಗಿ. ಪ್ರತಿದಾಳಿಯ ವಿರೋಚನವಾಗಿರುವಂತಹ ಅವಕಾಶಗಳು ಈ ಸ್ಪರ್ಧೆಯ ಕಣದಲ್ಲಿ ಮುಂದುವರಿಯಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ 1 ಲಕ್ಷ ರೂಪಾಯಿನ ಕೊಡುಗೆ ನೀಡತಕ್ಕಂಥ ಪ್ರಥಮ ಬಹುಮಾನವಾಗಿ BNR ಬಾಯ್ಸ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ದ್ವಿತೀಯ ಬಹುಮಾನವನ್ನು ನೀಡುವಂತಹ ಶ್ರೀಯುತ ಮುದುಕಪ್ಪ ಗೋವಿಂದಪ್ಪ ದಳವಾಯಿ, ಶ್ರೀಶೈಲ್ಕೂರಿ, ಹುಚ್ಚಪ್ಪನವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಕ್ಷಮಿಸಬೇಕು. ಹುಚ್ಚಪ್ಪ ಒಳನವರು ವೇದಿಕೆಗೆ ಆಗಮಿಸಬೇಕೆಂದು ತಮಗೆ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ತೃತೀಯ ಬಹುಮಾನವನ್ನು ನೀಡಿರ್ತಕ್ಕಂಥ ಶ್ರೀಯುತ ಪಡೆಯಪ್ಪ ಗೋಪಿ ಹಾಗೂ ಶ್ರೀ ನಿರ್ಮಲಪ್ಪ ಚಲೋಜ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕೆಂದು ತಮಗೆ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಚತುರ್ಥ ಬಹುಮಾನವಾಗಿ 35,000 ರೂಪಾಯಿಗಳನ್ನು ಕೊಡುಗೆ ನೀಡಿರ್ತಕ್ಕಂಥ MRN ಭದ್ರತಾ ವಿಭಾಗ ಮಂಡಳಿಯವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. 4-2 ಅನ್ನುವ ಅಂಕಗಳಿಕೆ ಆಧಾರದಲ್ಲಿ ಸ್ಪರ್ಧೆಯನ್ನ ಕಾಣಬಹುದಾಗಿದೆ. ಅಂಕಣದ ಒಳ ಭಾಗದಲ್ಲಿ ಟ್ಯಾಕಲ್ ಮಾಡುವ ಪ್ರಯತ್ನ ಲೆಫ್ಟ್ ಕಾರ್ನರ್ ವಿಭಾಗದಿಂದ ಸಮಯವನ್ನು ಪರಿಪಾಲಿಸಿಕೊಳ್ಳಬಲ್ಲ ಆಟಗಾರರು ಯಶಸ್ವಿ ಹಿಡಿತವನ್ನು ಮುಂದುವರಿಸಿಕೊಳ್ಳುವ ಮೂಲಕ ಕದನ. ಈ ಒಂದು ಕಾರ್ಯಕ್ರಮಕ್ಕೆ ಆಕರ್ಷಕ ಟ್ರೋಫಿಯನ್ನ ಕೊಡುಗೆ ನೀಡಿರ್ತಕ್ಕಂಥ 2015 ಮತ್ತು 16 ಸಾಲಿನ SSLC ವಿದ್ಯಾರ್ಥಿಗಳು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. सोलो टैकल करने की कोशिश कॉम्बिनेशन आया है. अंतिम ಹಂತಗಳಲ್ಲಿ ಅವಳಿ ಡಿಪೆಂಡರಿಗಳ ಮಧ್ಯೆ ಕದನ ಕುತೂಹಲತೆಗಳಲ್ಲಿ ಹೋರಾಟದ ನಿರೀಕ್ಷಣೆಗಳನ್ನು ಉಳಿಸಿಕೊಂಡಿರುವಂತಹ ಪಂದ್ಯ. ಎರಡೂ ತಂಡಗಳು ಕೂಡ ಪ್ರಬುದ್ಧ ಹೋರಾಟವನ್ನ ಒಳಭಾಗದಲ್ಲಿ ತೋರ್ಪಡಿಸಿಕೊಳ್ಳಲು ಆರಂಭಿಸಿದೆ. ಪ್ರತಿಷ್ಠಿತ ಪಂದ್ಯಾವಳಿಯಲ್ಲಿ ಸಮರಾಂಗಣದ ಶ್ರೇಷ್ಠ ಅನುಭವಗಳನ್ನು ತೆರೆದಿರಬಲ್ಲಂತ ಈ ಹೋರಾಟವಾಗಿದೆ. ಪ್ರತಿ ಹಂತಗಳಲ್ಲಿ ಕೂಡ ಕಾರ್ಯಕ್ರಮಗಳನ್ನು ಕಾಣಬಹುದಾಗಿದೆ. 7-4 ಪಂದ್ಯ ಮುಂದುವರಿದಾಗ ಕ್ರಮದಲ್ಲಿ ಸೂಪರ್ ಟ್ಯಾಕಲ್ಸ್ ಆನ್ ಆಗಿದೆ. ಸಮಯೋಚಿತ ಆಟವನ್ನು ಆಡುವ ಪರಿಪೂರ್ಣ ಹೆಜ್ಜೆಗಳ ಅನುಭವದ ಹೋರಾಟ ಒಳಭಾಗದಲ್ಲಿರುವಂತೆ ಸಿದ್ದಾಪುರ ಕಬಡ್ಡಿ ವೈಭವದಲ್ಲಿ ಮಹಾರಾಷ್ಟ್ರ ಮೂಲದ ಆಟಗಾರಗಳು ಪ್ರಸ್ತುತ ಅಂಕಣದಲ್ಲಿ ನಿರಂತರವಾಗಿ ಸ್ಪರ್ಧೆಯನ್ನು ಮುಂದುವರಿಸಿಕೊಳ್ಳುತ್ತಾ ಕಬಡ್ಡಿಯಲ್ಲಿ ಜೈಪುರ ಪಿಂಕ್ ಪ್ಯಾಂಥರ್ಸ್ ತಂಡವನ್ನು ಪ್ರತಿನಿಧಿಸಿದ ರಾಹುಲ್ ಧನ್ವಾನ್ ಪ್ರಸ್ತುತ ಅಂಕಣದ ಒಳಭಾಗದಲ್ಲಿ ದಾಳಿಯನ್ನು ಮುಂದುವರಿಸಿಕೊಂಡಿರುವಂತಹ ಆಟಗಾರ. ಈ ಒಂದು ಗ್ಯಾಲರಿಗೆ 20,000 ರೂಪಾಯಿನ ಕೊಡುಗೆ ನೀಡಿರ್ತಕ್ಕಂಥ ಪ್ರಮೋದ್ ಚೌಹಾಣ್ ಅವರಿಗೆ ಇವನು ವೇದಿಕೆಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದಾನೆ. ಅವರಿಗೆ ಶ್ರೀ ಅಜ್ಮು ಕೆರೂರು ದಯವಿಟ್ಟು ಮಾಲಾರ್ಪಣೆಯನ್ನು ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಡಿಪೆಂಡರ್ಗಳ ಮಧ್ಯೆ ಕದನವನ್ನು ಮುಂದುವರಿಸಿಕೊಳ್ಳುವಂತಹ ವಿಶ್ವಾಸದ ಅವಧಿಯಲ್ಲಿ ಪ್ರತಿದಾಳಿಗಳ ಸಮಯವೂ ಕೂಡ ಮುಂದುವರಿತಾ ಇದೆ. ಸ್ಮಾರ್ಟ್ ಇಲ್ಲವೇ ನೋಡಿ ಅಂಕವನ್ನ ಗಳಿಸಿಕೊಳ್ಳಬಲ್ಲ ಹೆಜ್ಜೆ ಯಶಸ್ವಿ ಕಮ್ಬ್ಯಾಕ್ ಮಾಡುವ ಪ್ರಯತ್ನದಲ್ಲಿ ಸೂಪರ್ ಟ್ಯಾಕಲ್ ಕಾಂಬಿನೇಷನ್ ಟ್ಯಾಕಲ್ ಬರ್ತಾರೆ. ಈ ಒಂದು ಗ್ಯಾಲರಿಗೆ 20,000 ರೂಪಾಯಿನ ಕೊಡುಗೆ ನೀಡತಕ್ಕಂಥ ಪ್ರಮೋದ್ ಚೌಹಾಣ್ ಅವರಿಗೆ
ಆಯೋಜಕರಿಂದ ಅಜ್ಜನವರಿಂದ ಸನ್ಮಾನ ಕಾರ್ಯಕ್ರಮ ಇದೆ. ದಯವಿಟ್ಟು ಆಯೋಜಕರಿಂದ ನಡೆಸಿಕೊಡ್ಬೇಕು. 7-7 ಸಮಬಲದಲ್ಲಿ ಕದವಿದೆ. ತಂಡಗಳು ಪ್ರಬಲ ಹೋರಾಟವನ್ನು ಮುಂದುವರಿಸಿಕೊಳ್ಳುವಂತಹ ನಿರೀಕ್ಷೆಗಳನ್ನು ಉಳಿಸಿಕೊಂಡಿರುವಂತಹ ಪ್ರತಿ ದಾಳಿಯಲ್ಲಿ ಸ್ಪರ್ಧೆಯನ್ನ ಕಾಣಬಹುದಾಗಿದೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಶಾಲೆಗಳು ಮುತ್ತಿನ ಸಿದ್ದಾಪುರ ಏರಿಯಾ ಎಸ್ಎಂ ಸಿಬ್ಬಂದಿ ಪರವಾಗಿ ಶ್ರೀಯುತ ಸನ್ನಗಿ ಅವರು ಸನ್ಮಾನವನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮೂಲಕ ಎಸ್ಕೇಪ್ ಆಗುವ ಪ್ರಯತ್ನವನ್ನು ಮಾಡಿದ ಕಾಚಾರ ಅತ್ಯಂತ ಪ್ರಬಲವಾದ ಡಿಫೆಂಡರ್ಗಳ ಸಾಥ್ ಸಿಕ್ಕಿದೆ ಮುಂಬೈ ಪೂತ್ ತಂಡಕ್ಕೆ. ಟ್ಯಾಕಲ್ನ ಅನುಭವಗಳನ್ನ ಅಂಕಣದ ಒಳಭಾಗದಲ್ಲಿ ಉಳಿಸಿಕೊಳ್ಳುವ ಮೂಲಕವಾಗಿ ಕದನ ಪ್ರತಿ ಹಂತಗಳಲ್ಲಿ ಕೂಡ ಅತ್ಯಂತ ಶ್ರೇಷ್ಠತೆಯ ಕಬಡ್ಡಿ ಅನುಭವವನ್ನು ಕಾಣಬಹುದಾಗಿದೆ. 8-7 1 ಅಂಕದ ಅಂತರವಷ್ಟೇ ಮುಂಬೈ ಪೂತ್ ಪರವಾಗಿ. ಹುಚ್ಚಪ್ಪ ಯಡಳಿ ಅವರು ಎಲ್ಲಿದ್ರು ಶ್ರೀ ಜಗದೀಶ್ ಮಣ್ಣಿಕಟ್ಟಿ ಅವರನ್ನ ಭೇಟಿಯಾಗಬೇಕೆಂದು ತಮ್ಮಲ್ಲಿ ವಿನಂತಿ. ಸಮರಾಂಗಣದ ಅತ್ಯಂತ ಯಶಸ್ವಿ ಹೆಜ್ಜೆಗಳಲ್ಲಿ ಪಂದ್ಯವನ್ನು ನಿರಂತರವಾಗಿ ನಾವು ಕಾಣಬಹುದಾಗಿದೆ. 8-8 8 की बराबर पर मैच अभी ये है 2 और टाई. बिना पॉइंट के साथ वापस लौटे तो बाहर बैठना है. फिलहाल कोशिश इस बार टैकल के साथ टैकल 9-8 ಅಥವಾ ಅಂಕ ಗಳಿಕೆಯಲ್ಲಿ 1 ಅಂಕದ ಅಂತರವನ್ನು ಉಳಿಸಿಕೊಂಡಿರುವಂತಹ ಮುಂಬೈ ಪೂತ್ ಪ್ರಸ್ತುತ ಮುನ್ನಡೆಯನ್ನ ಉಳಿಸಿಕೊಳ್ಳುವ ವಿರುದ್ಧವಾಗಿ ಆರ್ಬಿಎಸ್ಸಿ ಪರವಾಗಿ ಖಾತೆಯಲ್ಲಿ ರಾಹುಲ್ ದರ್ವಾರೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ತ್ರಿಬಳಿ ಡಿಫೆಂಡರ್ಗಳ ಮಧ್ಯೆ ಕದನ 1 ಅಂಕದ ಅಂತರವನ್ನು ಉಳಿಸಿಕೊಂಡಿರುವಂತಹ ಈ ಪಂದ್ಯ. ಈ ಒಂದು ಕಾರ್ಯಕ್ರಮಕ್ಕೆ ಶಾಲೆಗಳು ಮುತ್ತಿನಹಾರ ಕೊಡುಗೆ ನೀಡಿರ್ತಕ್ಕಂಥ ಸಿದ್ದಾಪುರ ಏರಿಯಾ ಎಸ್ಎಂ ಸಿಬ್ಬಂದಿಗೆ ಅಜ್ಜನವರಿಂದ ಸನ್ಮಾನ ಕಾರ್ಯಕ್ರಮ ಇದೆ. ಪ್ರತಿದಾಳಿಯ ಸಮರ್ಪಕವಾದ ಹೆಜ್ಜೆಗಳ ಮೂಲಕವಾಗಿ 1 ಅಂಕದ ಅಂತರದಲ್ಲಿರುವಂತಹ ಮೊದಲ ಅವಧಿ ಆಟ. ಪ್ರಬಲ ಬಿಸಿಲಿನ ತಾಪಮಾನದ ಮಧ್ಯೆಯೂ ಕೂಡ ಆಟಗಾರರು ಒಳಭಾಗದಲ್ಲಿ ಮ್ಯಾಟ್ ಅಂಕಣದಲ್ಲಿ ಬೆದರಿಸಿಕೊಳ್ಳುವ ಕಬಡ್ಡಿಯ ಸೆಣಸಾಟದಲ್ಲಿ ಮುಂದುವರೆದುಕೊಳ್ತಾ ಇದ್ದಾರೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಸೂಪರ್ ಟ್ಯಾಕಲ್ ಪ್ರಯತ್ನವಾಗಿತ್ತು, ಆದರೆ ಅದ್ಭುತವಾದ ಬರಲಿಕ್ಕೆ ಆಲೋಚನೆ ಆಗಿದೆ. ಮುಂಬೈ ಪೂತ್ 5 ಪಾಯಿಂಟ್ಸ್. ಸೂಪರ್ ಡೂಪರ್ ಆಗಿ ಬೀಳುತ್ತಾ ಮುಂದೆ 15-8. ಹುಚ್ಚೇಶ್ವರ ಕಬಡ್ಡಿ ತಂಡ ಸಿದ್ದಾಪುರ ಇದರ ವಿರುದ್ಧ ಬೇಟೆಗಾರ ಬಾಯಿ ಸಿದ್ದಾಪುರ. ಇದು ತಮಗೆ ಅಂತಿಮ ಕರೆ. ಈ ಪಂದ್ಯ ಮುಗಿದ ತಕ್ಷಣ ಮೈದಾನಕ್ಕೆ ಆಗಮಿಸಬೇಕು. ಸ್ಪರ್ಧೆಯ ಕಣದಲ್ಲಿ ಮತ್ತೆ ಅಂತರವನ್ನ ಉಳಿಸಿಕೊಳ್ಳಬಲ್ಲ ಹೆಜ್ಜೆಗಳಲ್ಲಿ ಹೋರಾಟವನ್ನು ಕಾಣಬಹುದಾಗಿದೆ. ಪ್ರತಿ ದಾಳಿಯಲ್ಲಿ 14-9 ಅಂಕಗಳಿಗೆ ಮುನ್ನಡೆಯನ್ನು ವಿಸ್ತರಿಸಿಕೊಳ್ತಾ ಇದೆ ಆರ್ಬಿಎಸ್ಸಿ ಮುಂಬೈ. चौथा 9 पर अंक अभी आगे हैं आरबीएससी मुंबई. ಈ ಒಂದು ಪಂದ್ಯಗಳಿಗೆ 2500 ರೂಪಾಯಿನ ಕೊಡುಗೆ ನೀಡಿರ್ತಕ್ಕಂಥ ಶ್ರೀಯುತ ರಾಮಪ್ಪ ವಡಾಣಿಯವರು ದಯವಿಟ್ಟು ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಪರಿಣಾಮಕಾರಿ ಮುನ್ನಡೆಯನ್ನು ಉಳಿಸಿಕೊಂಡಿರುವಂತಹ ತಂಡಗಳು ಈ ಹಂತಗಳಲ್ಲಿ ಯಶಸ್ವಿ ಆಟ ಮತ್ತೆ ಅಂತರವನ್ನ ಹೆಚ್ಚಿಸಿಕೊಳ್ತಾರೆ ಆರ್ಬಿಎಸ್ಸಿ ಮುಂಬೈ. 16-10 6 ಅಂಕಗಳ ಅಂತರದಲ್ಲಿ ಎರಡು ಕಣದಲ್ಲಿಯೂ ಕೂಡ
ಮುಂಬೈ ಮಹಾರಾಷ್ಟ್ರ ಮೂಲದ ಆಟಗಾರಗಳಿದ್ದಾರೆ. ಸಮಯವನ್ನು ಪರಿಪಾಲಿಸಿಕೊಳ್ಳಬಲ್ಲಂತಹ ಶ್ರೇಷ್ಠ ಪ್ರಯತ್ನಗಳು. 16-12ರಲ್ಲಿ 4 ಅಂಕಗಳ ಅಂತರ ಪ್ರಸ್ತುತ ಈ ಪಂದ್ಯದಲ್ಲಿ ಮುಂದುವರಿಯುತ್ತಾರೆ. 16 पर आगे है टीम आरबीएससी मुंबई. 4 अंकों के अंतर पर है इस मैच. पहला आधा की खेल चल रहा है. 12-16 ಅನ್ನುವ ಅಂಕಗಳಿಗೆ ಆಧಾರದಲ್ಲಿ ಪ್ರತಿದಾಳಿಯ ಸಮಯೋಚಿತ ಹೆಜ್ಜೆಗಳ ಮೂಲಕವಾಗಿ ಕದನ ನಿರಂತರವಾದ ಹೋರಾಟವನ್ನು ಮುಂದುವರಿಸಿಕೊಳ್ತಾರೆ. ಪರಿಣಾಮಕಾರಿ ಅವಕಾಶಗಳಲ್ಲಿರುವಂತಹ ಪಂದ್ಯ. ಆಗಿದೆ ಡಿಫೆಂಡರ್ಗಳ ಮಧ್ಯೆ ಕದನ. ಸಂಜು ಲಮಣಿ ಫೋಟೋಗ್ರಾಫರ್. And it is खेलो यहाँ पर 16-13 16 पर मैच अभी 3 ಅಂಕಗಳ ಅಂತರ. ಆಟದಲ್ಲಿ ಡಿಫೆಂಡರ್ಗಳ ಕೈ ಮೇಲಾಟವಾಗಿದೆ. ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನುವುದನ್ನು ತೋರ್ಪಡಿಸಿದ ಡಿಫೆಂಡರ್ಗಳು. ಪರಿಣಾಮ ಅಂಕಗಳ ಅಂತರ ಕಡಿಮೆ ಆಗ್ತದೆ. 16-14 16-14. ಈ ದಿನ ರಾತ್ರಿ ಶ್ರೀ ಉಚ್ಚೇಶ್ವರ ನಾಟ್ಯ ಸಂಘ ಸಿದ್ದಾಪುರವರು ಅರ್ಪಿಸುವ ಸುಂದರ ಕಲಾಕುಸುಮ ಅಣ್ಣ ತಂಗಿ ಎಂಬ ಸುಂದರ ಸಾಮಾಜಿಕ ನಾಟಕ ಇದೆ. ಅದೇ ರೀತಿಯಾಗಿ ನಾಳೆ ದಿನ ರಾತ್ರಿ ಶ್ರೀ ಮಹರ್ಷಿ ವಾಲ್ಮೀಕಿ ನಾಟ್ಯ ಸಂಘ ಸಿದ್ದಾಪುರವರು ಅರ್ಪಿಸುವ ಎರಡು ಹಚ್ಚಿದ ಕುಂಕುಮ ಎಂಬ ಸುಂದರ ಸಾಮಾಜಿಕ ನಾಟಕ ಇದ್ದಾವೆ. ಪ್ರೇಕ್ಷಕರು ಈ ಎರಡೂ ನಾಟಕಕ್ಕೆ ಪ್ರೋತ್ಸಾಹ ಮಾಡಿ ಕಲೆಯನ್ನು ಪ್ರೋತ್ಸಾಹಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಬೋನಸ್ 19-17 19-17 2 ಅಂಕಗಳ ಅಂತರದ ದಾಳಿಯ ಸಮಯವನ್ನ ಕಾತರತೆಯಲ್ಲಿ ಉಳಿಸಿಕೊಂಡ ಹೆಜ್ಜೆ. ಸೋಲು ಟ್ಯಾಕಲ್. ಪರಿಣಾಮಕಾರಿ ಡಿಫೆಂಡರ್ಗಳ ಕೈಚಳಕ. 20-17 ಮುನ್ನಡೆಯಲ್ಲಿದ್ದ ತಂಡಕ್ಕೆ ಪ್ರತಿರೋಧ ಮಾಡುತ್ತಾ ಇದೆ. 16-9ರಲ್ಲಿ ಕದನವಿತ್ತು. ಆ ಬಳಿಕ ಮೆಲ್ಲನೆ ಪಂದ್ಯದಲ್ಲಿ ಹಿಡಿತವನ್ನು ಪ್ರತಿಯೋಗಿಸಿಕೊಂಡ ಆಟಗಾರರು. ಈಗ 20-17ರಲ್ಲಿ 3 ಅಂಕಗಳ ಮುನ್ನಡೆಯಲ್ಲಿ ಮುಂಬೈ ಪೋರ್ಟ್ ತಂಡವಿದೆ. ರಾಹುಲ್ 20-17 3 ಅಂಕಗಳ ಅಂತರದಲ್ಲಿದ್ದ ಕದನ. ಪ್ರತಿದಾಳಿಯ ಸಮಯ. ಯೂರೋ ಲೋನ್ ಕೊಡ್ತಾರೆ. ಮುನ್ನಡೆಯ ಅಂತರವನ್ನು ಉಳಿಸಿಕೊಂಡ ತನ್ನ ಹೆಜ್ಜೆಗಳಲ್ಲಿರುವಂತಹ ಪಂದ್ಯ. ಪರಿಣಾಮ ಈ ಸ್ಪರ್ಧೆಯ ಅವಧಿಯಲ್ಲಿ ಶ್ರೇಷ್ಠವಾದ ನಿರೀಕ್ಷೆಗಳನ್ನು ಉಳಿಸಿಕೊಂಡಿರುವಂತಹ ಈ ಪಂದ್ಯವಾಗಿದೆ. 4 ಡಿಫೆಂಡರ್ಗಳ ಮಧ್ಯೆ ಮುಂಬೈ ಮೂಲದ ಆಟಗಾರರು, ನವಬಂದರಿನ ಮುಂಬೈ ಆಟಗಾರರು, ಆರ್ಬಿಎಸ್ಸಿ ಮುಂಬೈ ಆಟಗಾರರು. ಪ್ರತಿಯೊಂದು ದಾಳಿಗಳು ಕೂಡ ವಿಶ್ವಾಸದ ಹೆಜ್ಜೆಯನ್ನು ದೃಢೀಕರಿಸಿಕೊಳ್ತಾ ಇದೆ. 23-20ರಲ್ಲಿ 3 ಅಂಕಗಳ ಅಂತರ. ಸ್ಪರ್ಧೆಯ ಕಣದಲ್ಲಿ ಮತ್ತೆ
21-23 23-21 ಅಂಕಗಳ ಆಧಾರದಲ್ಲಿ ಸ್ಪರ್ಧೆಯನ್ನ ಕಾಣಬಹುದಾಗಿದೆ. ಪ್ರಮುಖ ಎರಡು ತಂಡಗಳು ಕೂಡ ಪ್ರತಿರೋಧವನ್ನ ಹಿಮ್ಮೆಟ್ಟಿಸಿ ಸ್ಪರ್ಧೆಯಲ್ಲಿ ಸಮರ್ಪಕ ಹೆಜ್ಜೆಯ ಅವಕಾಶಗಳನ್ನ ಹುಡುಕಿಕೊಳ್ಳಬಲ್ಲ ಆಟಗಾರರು ಯಶಸ್ವಿ ಟ್ಯಾಕಲ್ಗಳ ಮೂಲಕ 23-22 ಒಂದೇ ಅಂಕದ ಅಂತರ. सिर्फ एक अंकों की अंतर पर आगे है. ಮುಂದೆ ನಾವು ಉಳಿಸಿಕೊಂಡಿರುವಂತಹ ಮುಂಬೈ ಬಂದರು ತಂಡದ ಆಟಗಾರರು 23-22 ಸಮಯವನ್ನು ಪರಿಪೂರ್ಣವಾಗಿ ಬಳಸಿಕೊಳ್ಳಬಲ್ಲಂತಹ ಹೆಜ್ಜೆಗಳಲ್ಲಿರುವಂತೆ ಪಂದ್ಯದ ಅವಧಿಯಲ್ಲಿ ಒತ್ತಡವನ್ನು ನಿಭಾಯಿಸಿಕೊಳ್ಳಬಲ್ಲಂತ ನಿರೀಕ್ಷೆಗಳ ಮೂಲಕ ಕದನ ಕುತೂಹಲತೆಗಳಲ್ಲಿರುವಂತಹ ತುಳಸಿದಾಸ್ ಸ್ಪರ್ಧೆಯಲ್ಲಿ ನೀಲಕಾಯಿ ಆಟಗಾರ ತುಳಸಿದಾಸ್ ಶಿಂದೆ ಸಮಯವನ್ನು ಪೂರ್ಣವಾಗಿ ಬಳಸಿಕೊಂಡಂತೆ ಅಂಕಣದಲ್ಲಿ 23ರ ಸಮಬಲಕ್ಕೆ ಬರಲಿದ್ದಾರೆ. 23 ಅನ್ನುವ ಅಂಕಗಳಿಗೆ ಆಧಾರದಲ್ಲಿ ಈ ಪಂದ್ಯವನ್ನು ಕಾಣಬಹುದಾಗಿದೆ. ಬೋನಸ್ ಗಳಿಗೆ 24ರ ಸಮಬಲಕ್ಕೆ ಅಲ್ಲಿ ಟ್ಯಾಕಲ್ ಪಾಯಿಂಟ್. ಮರಳುತ್ತಿರುವ ಪಂದ್ಯದಲ್ಲಿ ಮಧ್ಯಂತರ ವಿರಾಮದ ಬಳಿಕದ ಅವಧಿಯಲ್ಲೂ ಕೂಡ ನಿರಂತರವಾದ ಹೆಜ್ಜೆಗಳು. ಸ್ಪರ್ಶ ಮಾಡುವ ಮೂಲಕ ಸೆಲ್ಫ್ ಔಟ್ ಆದ ಆಟಗಾರ. ಸತತವಾಗಿ ಹೆಜ್ಜೆಯಲ್ಲಿ 26-24ರಲ್ಲಿ RBSC ಮುಂಬೈ ಮುನ್ನಡೆಯಲ್ಲಿದೆ. वापस पॉइंट के साथ 27-26 ಒಂದೇ ಅಂಕದ ಅಂತರದಲ್ಲಿ ಕದನವಿದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ರಾಹುಲ್ ದರ್ಬಾರೆ ನಿರಂತರವಾಗಿ ಅಂಕಗಳನ್ನು ಗಳಿಸಿಕೊಳ್ಳುವ ಮೂಲಕ ಪಂದ್ಯಕ್ಕೆ ರೋಚಕತೆಯ ಸ್ಪರ್ಶವನ್ನು ನೀಡಬಹುದಿದೆ. ಸಮಯೋಚಿತವಾದ ಹೆಜ್ಜೆಯಲ್ಲಿ ಪಂದ್ಯ. ಈ ಒಂದು ಕಾರ್ಯಕ್ರಮಕ್ಕೆ 10,000 ರೂಪಾಯಿನ ಕೊಡುಗೆ ನೀಡಿರ್ತಕ್ಕಂಥ ಶ್ರೀಯುತ RC ವಾಣಿ ಶಿಕ್ಷಕರಿಗೆ ಆಯೋಜಕರ ಪರವಾಗಿ ಬೆಂಗಳೂರು ದೈನಿಕ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪ್ರತಿಯೊಂದು ಅಂಕಗಳು ಕೂಡ ಅವಶ್ಯಕವಾಗಿರುವ ನೆಲೆಗಟ್ಟಿನಲ್ಲಿ ಮುನ್ನಡೆಯ ಅಂತರವನ್ನು ಉಳಿಸಿಕೊಂಡಿರುವ RBSC ಮುಂಬೈ 28-27 28-27 ಕಣದಲ್ಲಿ 28ರ ಸಮಬಲಕ್ಕೆ ಬರುತ್ತಾರೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ತುಳಸಿದಾಸ್ ಶಿಂದೆ ಸೂಪರ್ ಟ್ಯಾಕಲ್ ಆನ್ ಆಗಿರುವ ಸಮಯ. ಅಂತಿಮ ಆಟಗಾರ ಕಣದಲ್ಲಿರುವಂತೆ ಪ್ರತಿದಾಳಿ ಆಕ್ರಮಣ. ಈ ಒಂದು ಕಾರ್ಯಕ್ರಮಕ್ಕೆ 5,000 ರೂಪಾಯಿಯನ್ನು ಸಹಾಯಧನವಾಗಿ ನೀಡಿರುತ್ತಾ ಗುರು ಬೇಟೆಯವರು ವೇದಿಕೆಗೆ ಬರಬೇಕು. ಸತತ ಹೆಜ್ಜೆಗಳ ಅನುಭವ. ಡಿಫೆಂಡರ್ಗಳ ಕೈ ಸಲಕದ ನಿರೀಕ್ಷೆಗಳಲ್ಲಿದ್ದ ತಂಡ 28-23ರಲ್ಲಿ ಮುನ್ನಡೆಯನ್ನು ಉಳಿಸಿಕೊಳ್ತಾರೆ. ಬೇಕಾದ ಮಾಡಕತ್ತಾರ
ಸೊ ಯುವಕರ ಹತ್ತಿರದಲ್ಲಿರುವಂತಹ ಇತರ ಮಹಾರಾಷ್ಟ್ರ ಮೂಲದ ಆಟಗಾರರು ಪರಸ್ಪರ ಸೆಣಸಾಟದಲ್ಲಿ ಎಸ್ ಆತ್ಮೀಯರ ಎಸ್ ಮತ್ತೆ ಕದನ ಆರಂಭ 33-31 ಮಕ್ಕಳಿಗೆ ಆಧಾರದಲ್ಲಿ ರಾಹುಲ್ ದಂಡೋಡೆ ಪಂದ್ಯದಲ್ಲಿ ಪ್ರತಿದಾಳಿಯ ಸಮಯವನ್ನು ಬಳಸಿಕೊಂಡಿರುವಂತಹ ಆಟಗಾರರಿಗೆ ಎರಡು ತಂಡಗಳು ಕೂಡ ನಿರಂತರವಾಗಿ ಹೋರಾಟದಲ್ಲಿ 3 ಅಂಕಗಳ ಅಂತರವನ್ನು ಉಳಿಸಿಕೊಂಡಿರುವಂತಹ ಪಂದ್ಯವಾಗಿದೆ. ಲೀಗ್ ಹಂತಗಳಲ್ಲಿ ಸುಮಾರು ಮಣಿ ಎನ್ನುವ ಸ್ಥಿತಿಯಲ್ಲಿರುವಂತೆ ಈ ಪಂದ್ಯದಲ್ಲಿ ತುಳಸಿದಾಸ್ ಶಿಂದೆ ಪಂದ್ಯಾವಳಿಗೆ ಚತುರ್ಥ ಬಹುಮಾನವನ್ನು ನೀಡಿರತಕ್ಕಂಥ MRN ಭದ್ರತಾ ವಿಭಾಗ ಮುದಳವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ತೃತೀಯ ಬಹುಮಾನವನ್ನು ನೀಡಿರತಕ್ಕಂಥ ಶ್ರೀಯುತ ಪಿಲಿಯಪ್ಪ ಗುಂಡಿ ಹಾಗೂ ನಿರ್ಮಾದಪ್ಪ ಚಲೋದವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ದ್ವಿತೀಯ ಬಹುಮಾನವನ್ನು ಕೊಡುಗೆ ನೀಡಿರತಕ್ಕಂಥ ಶ್ರೀಯುತ ಮುದುಕಪ್ಪ ಗೋವಿಂದಪ್ಪ ದಳವಾಯಿ, ಶ್ರೀ ಶ್ರೀಶೈಲ್ ಸರಿ, ಶ್ರೀ ಹುಚ್ಚಪ್ಪ ನಿಂಗಪ್ಪ ಒಳನವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸ್ಪಷ್ಟತೆಯ ಅಂತರವನ್ನು ಉಳಿಸಿಕೊಳ್ಳಬಲ್ಲ ಹೆಜ್ಜೆಗಳಲ್ಲಿ 35-31 ಅಂಕಗಳಿಗೆ ಈ ಕಾರ್ಯಕ್ರಮಕ್ಕೆ 5,000 ರೂಪಾಯಿ ಧನಸಹಾಯ ನೀಡತಕ್ಕಂಥ ಮರಿಯಪ್ಪ ಪೂಜಾರಿ ಹಾಗೂ ಗುರು ಅಣ್ಣ ಹಂಚನಾಳ್ ಅವರಿಗೆ ಅದನ್ನ ಅವರ ಕಡೆಯಿಂದ ವೇದಿಕೆ ಮೇಲೆ ಸನ್ಮಾನ. ಪ್ರಮುಖ ಎರಡು ತಂಡಗಳು ಪ್ರತಿ ಹೋರಾಟದ ಅವಧಿಯಲ್ಲಿ 36-32 ಅನ್ನುವ ಅಂಕಗಳಿಗೆ ಎವಡಪ್ಪನ ಚಲೋದೇ ಅವರು ಈ ಒಂದು ಕಾರ್ಯಕ್ರಮಕ್ಕೆ 5,000 ರೂಪಾಯಿ ಸಹಾಯಧನವನ್ನು ನೀಡತಕ್ಕಂಥ ಶ್ರೀಯುತ ಗುರು ಮಿಂಟ್ರಿ ಅವರಿಗೆ, ಅದೇ ರೀತಿಯಾಗಿ ನೀರಿನ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಶ್ರೀ ಮರಮರೆಡ್ಡಿ ಕಮ್ಮಾರ್, ಶ್ರೀಯುತ ರಮೇಶ್ ಸಮಾಜ್ ಅವರು, ಅದೇ ರೀತಿಯಾಗಿ 5,000 ರೂಪಾಯಿನ ಕೊಡುಗೆ ನೀಡಿರ್ತಕ್ಕಂಥ ಶ್ರೀಯುತ ಮರಿಯಪ್ಪ ಪೂಜಾರಿ ಅವರಿಗೆ ಹಾಗೂ ಗುರು ಹಂಚನ ಅವರಿಗೆ ಸನ್ಮಾನ ಕಾರ್ಯಕ್ರಮ. ದಯವಿಟ್ಟು ರಮೇಶ್ ಸಮಾಜ್ ಅವರು ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು. ಮುಂದಿನ ಪಂದ್ಯಕ್ಕೆ ಕರೆ ನೀಡಿರ್ತಕ್ಕಂಥ 2 ಸ್ಥಳೀಯ ತಂಡದ ಆಟಗಾರರು ತಾವು ಆದಷ್ಟು ಮೈದಾನ ಪಕ್ಕ ಬಂದಿಲ್ಲ, ಮೈದಾನದೊಳಗೆ ಬಂದ್ಬಿಡಿ. ಪಂದ್ಯ ಮುಗಿತಾ ಬಂತು. ಬೇಟೆಗಾರ ಬಾಯಿ ಸಿದ್ದಾಪುರ್ ಅದರ ವಿರುದ್ಧ ಮುಚ್ಚೇಶ್ವರ ಸಿದ್ದಾಪುರ್ 2 ತಂಡದ ಆಟಗಾರ ಆದಷ್ಟು ಬೇಗ ತಾವು ಮೈದಾನಕ್ಕೆ ಬನ್ನಿ. 1 ನಿಮಿಷ ಟೈಮ್ ವೇಸ್ಟ್ ಮಾಡಬೇಡಿ, ದಯವಿಟ್ಟು ತಾವು ಮೈದಾನ ಪ್ರವೇಶ ಮಾಡಿ. ಈ ಒಂದು ಕಾರ್ಯಕ್ರಮಕ್ಕೆ ಚತುರ್ಥ ಬಹುಮಾನವನ್ನು ನೀಡತಕ್ಕಂಥ MRN ಭದ್ರತಾ ವಿಭಾಗದ ಅಶೋಕ್ ಗುಂಪಿ, ಶಿವ ಹೊಟ್ಟೆಯಲ್ಲಿ ಹಾಗೂ ಸಂಘಟನೆಗಳು ದಯವಿಟ್ಟು ಈ ಒಂದು ವೇದಿಕೆಗೆ ಆಗಮಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. 38-33 ಅನ್ನುವ ಅಂಕಗಳಿಗೆ ಆಧಾರದಲ್ಲಿ ಹಿನ್ನಡೆಯನ್ನ ಪ್ರತಿರೋಧತೆಯಲ್ಲಿ ಉಳಿಸಿಕೊಂಡಿರುವಂತಹ ತಂಡ ಪ್ರಬಲ ಆಕ್ರಮಣಗಳ ಮೂಲಕ ಮರಳಿ ಬರಬಹುದೇ. ಈ ಸ್ಪರ್ಧೆಯಲ್ಲಿ ಲಾಸ್ಟ್ 4 ಮಿನಿಟ್ಸ್, ಕೊನೆಯ 4 ನಿಮಿಷಗಳು. 38-33 ಮುನ್ನಡೆ RBSC ಪರವಾಗಿದೆ. ಮಾಡುವಲ್ಲವೇ ಮಡಿ ಸ್ಪಷ್ಟವಾದ ಅಂತರವನ್ನು ಉಳಿಸಿಕೊಳ್ಳುವ ಮೂಲಕ ಕದನ. ಮುಂದಿನ ಪಂದ್ಯಕ್ಕಾಗಿ ಮುಚ್ಚೇಶ್ವರ ಕಬಡ್ಡಿ ತಂಡ ಸಿದ್ದಾಪುರ ಹಾಗೂ ಬೇಟೆಗಾರ ಬಾಯ್ಸ್ ನಮಗಿದೆ ಅಂತಿಮ ಕರೆ. 2 ನಿಮಿಷದಲ್ಲಿ ನೀವು ಮೈದಾನಕ್ಕೆ ಬಂದಿಲ್ಲ ಅಂದ್ರೆ 2 ಟೀಮ್ ವಾಕೌಟ್ ಮಾಡ್ತೀವಿ.
ಈ ಒಂದು ಕಾರ್ಯಕ್ರಮಕ್ಕೆ 10,000 ರೂಪಾಯಿನ ಸಹಾಯಧನವನ್ನು ನೀಡತಕ್ಕಂಥ ಶ್ರೀಯುತ ಸೋಮವಾರ ಕೇರಿ ಹಾಗೂ 10,000 ರೂಪಾಯಿನ ಸಹಾಯಧನವೊಂದಿಗೆ ನೀಡತಕ್ಕಂಥ ಶ್ರೀಯುತ ರಮೇಶ್ ವರಾಣಿ ಶಿಕ್ಷಕರು. ಅದೇ ರೀತಿಯಾಗಿ 5,500 ರೂಪಾಯಿನ ಕೊಡುಗೆ ನೀಡತಕ್ಕಂಥ Last 3 minutes. ಬಿಜೆಪಿಯ ಸಿದ್ದಾಪುರ ಸಿಬ್ಬಂದಿ ಅವರು ಬಂದು ಸನ್ಮಾನವನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಪ್ರಬಲ ತಂಡಗಳ ಸವಾಲುಗಳನ್ನು ಹಿಮ್ಮೆಟ್ಟುವ ಮೂಲಕ ಸೋಲೋ ಟ್ಯಾಕಲ್ಗೆ ಪ್ರಯತ್ನವನ್ನು ಮಾಡಿದ್ರು. ಆದರೆ ಆಪರೇಷನ್ ಟೈಮ್ ಔಟ್ಗೆ ಘೋಷಣೆಯನ್ನು ಮಾಡಲಾಗಿದೆ. ತೀರ್ಪುಗಾರ ತೀರ್ಪು ಕೊಡಬೇಕಾಗಿದೆ. ನಿರಂತರವಾಗಿ ಪಂದ್ಯದಲ್ಲಿ ಮುನ್ನಡೆಯ ಅಂತರವನ್ನು ಉಳಿಸಿಕೊಂಡಿರುವಂತಹ RBSC 41. ಈ ಒಂದು ಕಾರ್ಯಕ್ರಮಕ್ಕೆ ಚತುರ್ಥ ಬಹುಮಾನವನ್ನು ನೀಡತಕ್ಕಂಥ MRN ಭದ್ರತಾ ವಿಭಾಗ ಮೊದಲು ಅವರ ಪರವಾಗಿ ಶ್ರೀಯುತ ಅಶೋಕ್ ಲಕ್ಷ್ಮಣ್ ಸ್ವಾಮಿ ಅವರು ದಯವಿಟ್ಟು ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. 35,000 ಚತುರ್ಥ ಬಹುಮಾನವಾಗಿ ನೀಡತಕ್ಕಂಥ MRN ಭದ್ರತಾ ವಿಭಾಗ ಮೊದಲು ಅವರ ಪರವಾಗಿ ಶ್ರೀ ಅಶೋಕ್ ಲಕ್ಷ್ಮಣ್ ಸ್ವಾಮಿ ಅವರ ದಯವಿಟ್ಟು ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕೆಂದು ವಿನಂತಿ. ಸ್ಪರ್ಧೆಯ ಮುಕ್ತಾಯವನ್ನು ಕಾಣ್ತಾ ಇದ್ದೇವೆ. 55-38 in favor of RBSC ಮುಂಬೈ ಪಂದ್ಯವನ್ನು ಗೆದ್ದುಕೊಳ್ತಾ ಇದೆ. ಬಾಗಲಕೋಟೆ ತಂಡ ಇದು ಸಾರಿ ಸಿದ್ದಾಪುರದವ್ರು ಬರೀ 2 ತಂಡದ ಆಟಗಾರರು, ಸಿದ್ದಾಪುರ ತಂಡದ ಆಟಗಾರರು ಸಿದ್ದಾಪುರ ಹಾಗೂ